ಧಾರ್ಮಿಕ ಆಚರಣೆ ಮತ್ತು ಉತ್ಸವ ಮಾಡಲು ನ್ಯಾಯಾಲಯದ ಮೊರೆ ಹೋಗಬೇಕಾದ ಅನಿವಾರ್ಯತೆ ಕ್ಷೇತ್ರದಲ್ಲಿ ನಿರ್ಮಾಣವಾಗಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಹಾಗೂ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಹರಿಹಾಯ್ದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಪವಿತ್ರ ಧಾರ್ಮಿಕ ಯಾತ್ರಾ ಸ್ಥಳವಾಗಿರುವ ಅಮ್ಮನಹಟ್ಟಿ ಗಂಗಾ ಮಾಳಿಕಾ ದೇವಿಗೆ ಸೇರಿದ ಹುಂಡಿ ಹಣಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಲೇಪಾಬಳಿಯಲು ಹೋಗಿ ಮುಖಭಂಗ ಮಾಡಿಕೊಂಡ ಶಿವಲಿಂಗೇಗೌಡರು ದೇವಾಲಯದ ಹುಂಡಿ ಹಣವನ್ನು ನಾನು ನನ್ನ ರಾಜಕೀಯಕ್ಕೆ ಬಳಸಿಕೊಂಡಿದ್ದೇನೆಂದು ಅಪಪ್ರಚಾರ ಮಾಡಿಸಿದ್ದು ನಾಚಿಕೆಗೇಡಿನ ಸಂಗತಿ. ದೇವಾಲಯದ ಹುಂಡಿ ಹಣವನ್ನು ನಿರ್ವಹಣೆ ಮಾಡಲು ಜವಾಬ್ದಾರಿಯುತ ಟ್ರಸ್ಟ್ ಇದೆ. ಅಲ್ಲದೆ ಗ್ರಾಮಸ್ಥರೆಲ್ಲರೂ ಸೇರಿ ದೇವರ ದುಡ್ಡಿನಲ್ಲಿ ದೇವಿಗೆ ಚಿನ್ನಾಭರಣ ಹಾಗೂ ಇತರೆ ಅಲಂಕಾರ ಆಭರಣಗಳನ್ನು ಮಾಡಲು ತೀರ್ಮಾನಿಸಿ ಅದರ ಜವಾಬ್ದಾರಿಯನ್ನ ನನಗೆ ವಹಿಸಿದ್ರು. ದೇವಿಯ ಸೇವೆಗೆ ನನಗೆ ಸಿಕ್ಕ ಅವಕಾಶವನ್ನು ಶ್ರದ್ಧಾಭಕ್ತಿಯೊಂದಿಗೆ ಮಾಡಿದ್ದೇನೆ. ಅದು ಸಹ ದಾಖಲೆ ಸಮೇತ ಈಗಾಗಲೇ ಸ್ಪಷ್ಟಪಡಿಸಿದ್ದು, ಇದನ್ನು ಸಹಿಸದ ಶಾಸಕರು ತಮ್ಮ ರಾಜಕೀಯ ಶಕ್ತಿಯನ್ನು ಬಳಸಿಕೊಂಡು ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ಅಧಿಕಾರಿಗಳು ತಮ್ಮ ಹಣತೆಯಂತೆ ನಡೆದುಕೊಳ್ಳುವಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ದೇವಿಯ ಜಾತ್ರೆಯನ್ನು ತಡೆಯುವ ನಿಟ್ಟಿನಲ್ಲಿ ಗ್ರಾಮದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆ ತರುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಅಡ್ಡಿಪಡಿಸಲು ಯತ್ನಿಸಿದ್ದು ಗ್ರಾಮಸ್ಥರು ಹಾಗೂ ಭಕ್ತ ವೃಂದಕ್ಕೆ ಅಸಮಾಧಾನವಾಯಿತು. ಶಾಸಕರ ಹಣತೆಯಂತೆ ನಡೆದ ಪೊಲೀಸರು ಹಾಗೂ ತಾಲೂಕು ಆಡಳಿತದ ನಿಲುವನ್ನ ಖಂಡಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಟ್ರಸ್ಟ್ ನ್ಯಾಯಾಲಯದ ಮೂಲಕ ಜಾತ್ರೆ ನಡೆಸಲು ಅನುಮತಿ ಪಡೆದಿರುವುದು ಶಾಸಕರ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗಂಗಾ ಮಾಳಿಕಾ ದೇವಿ ಟ್ರಸ್ಟ್ ಅಧ್ಯಕ್ಷ ಗಂಗಣ್ಣ, ಕಾರ್ಯದರ್ಶಿ ಉಮೇಶ್, ಖಜಾಂಚಿ ಅಜ್ಜಪ್ಪ, ನಿರ್ದೇಶಕರಾದ ಗಂಗಣ್ಣ, ನಟರಾಜ್, ರಾಜಣ್ಣ, ದೇವಸ್ಥಾನದ ಅರ್ಚಕ ಶಿವಲಿಂಗಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚುನಾವಣೆಯನ್ನ ಗೆದ್ದು ಬಂದಂತ ಒಬ್ಬ ಜನಪ್ರತಿನಿಧಿ ಅನ್ನೋದು ನೋಡಿದೆ, ನಿಮ್ಮವ್ವನ್ ಅಂತೇಳಿ ಅವ್ರ ಮೇಲೆ ನುಗ್ಗುವಂತ ಕೆಲಸವನ್ನ ಈ ತಾಲೂಕಿನ ಡಿವೈಎಸ್ಪಿ ಮಾಡ್ತಾರೆ. ನಮ್ಮನ್ನ ಬಂದ ಕೂಡಲೇ ನೀವು ಸಮಾಧಾನ ಒಳಗೆ ಕರೆದು ಏನು ವಿಷಯ, ಏನು ಸಮಾಚಾರ ನಾವು ಮಾತಾಡಿ ಹಿಂಗಿದೆ ಸರ್, ಹಿಂಗೆ ಮಾಡ್ಕೊಡ್ತೀವಿ ನಾವು ಹೇಳ್ತೀವಿ. ನೀವು ಕೇಳೋ ತಾಳ್ಮೆನೇ ಅವತ್ತು ತೋರಿಸ್ತೇವೆ. MLA ಮೆಚ್ಚಿಸ್ಬೇಕು, ಶಿವಲಿಂಗಣ್ಣನ ಮೆಚ್ಚಿಸ್ಬೇಕು ಅನ್ನೋ ಉಮ್ಮೀದಿನಲ್ಲಿ ನೀವು ಈ ರೀತಿ ನಮ್ಮಲ್ಲಿ ದುಂಡಾವರ್ತನೆ ನೀವು ತೋರಿಸ್ತೀವಿ. ಅದಾದಮೇಲೆ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿನ ಸಬ್ ಇನ್ಸ್ಪೆಕ್ಟ್ರು ಇಲ್ಲ ಮಾತಾಡೋಣ ಸರ್ ಕೂತು ಅಂತ ಹೇಳಿ ನಮ್ಮ ಏನಿತ್ತು ನಮ್ಮ ವಿಷಯಗಳನ್ನ ಅವ್ರಿಗೆ ತಿಳಿಸಿ, ಪಾಪ ಪೊಲೀಸ್ ಇಲಾಖೆ ನಮ್ಮ ಪರವಾಗಿ, ನಮ್ಮ ಪರಕ್ಕಿಂತ ಕಾನೂನು ಪರವಾಗಿ ನಾವು ತೀರ್ಮಾನ ತಗೊಳ್ತೀವಿ, ನ್ಯಾಯಬದ್ಧವಾಗಿ ತೀರ್ಮಾನ ತಗೊಳ್ತೀವಿ, ಯಾರದೇ ವಶೀಲಿ ಬಾಜಿ ನಾವು ಮಣಿಯೋದಿಲ್ಲ ಅಂತ ನಾವು ಸಮಾಧಾನವಾಗಿ ಅಲ್ಲಿಂದ ನಿರ್ಗಮಿಸಿ BP ವೃತ್ತಕ್ಕೆ ಬಂದು ಅಲ್ಲಿ ಸೇರಿದಂತೆ ನಮ್ಮ ಕಾರ್ಯಕರ್ತರು ಉದ್ದೇಶಿಸಿ ನಾನು ಮಾತಾಡಿ ಬಂದೆ. ನೋಡಿ, ದೇವರ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು. ಯಾವ ರೀತಿ ಕಪಾಳ ಮೋಕ್ಷ ಆಯಿತು ಈ ತಾಲೂಕಿನ ಆಡಳಿತಕ್ಕೆ ಅಂತ, ಇದು ಸನ್ಮಾನ್ಯ ಶಿವಲಿಂಗಣ್ಣಗಾದಂಥ ಕಪಾಳ ಮೋಕ್ಷ, ನ್ಯಾಯಾಲಯ ಮಾಡಿದಂಥ ಕಪಾಳ ಮೋಕ್ಷ. ನಾನು ಹೇಳಿದೆ ಅಧಿಕಾರಿಗಳಿಗೆ, ನೋಡಿ ನಾನು ಇದೇ ಟ್ರಸ್ಟ್ ವಿರುದ್ಧ ಹಿಂದೆ ಏನೇನು ದಾಖಲೆಗಳಿವೆ ಇದನ್ನೆಲ್ಲ ನಾನು ಪರಿಶೀಲನೆ ಮಾಡಿಸಿದ್ದೀನಿ. ಈ ಟ್ರಸ್ಟ್ ಕಾನೂನುಬದ್ಧವಾಗಿದೆ. ಈಗಿರುವಂಥ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೂ ಕೂಡ ಟ್ರಸ್ಟ್ ವಿರುದ್ಧ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂತ ತಿಳಿಸಿದ್ರು ಕೂಡ ಕೇಳಿದೆ. ನಾವು ನ್ಯಾಯಾಲಯಕ್ಕೆ ಟ್ರಸ್ಟ್ ಎಲ್ಲ ನಮ್ಮ ಅಮ್ಮನಹಟ್ಟಿ ಗಂಗಮಾಳಿಕಾ ಕ್ಷೇತ್ರಾಭಿವೃದ್ಧಿ ಮಂಡಳಿಯ ಎಲ್ಲ ಟ್ರಸ್ಟ್ನ ಸದಸ್ಯರು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಆ ತಾಯಿ ಇದರೆ